ನಮಸ್ಕಾರ ಸ್ನೇಹಿತರೆ. 500 ವರ್ಷಗಳ ಇತಿಹಾಸದ ನಂತರ 8 ಏಪ್ರಿಲ್ ಸೋಮವಾರದ ದಿನ ಈ ವರ್ಷದ ಎಲ್ಲಕ್ಕಿಂತ ಮೊದಲನೆಯ ಮಹಾಸೂರ್ಯಗ್ರಹಣ ಹಿಡಿಯಲಿದೆ. ಇಲ್ಲಿ ಈ ಕೆಲವು ರಾಶಿಯ ಜನರ ಅದೃಷ್ಟವೇ ಬದಲಾಗುತ್ತಿದೆ. ಸ್ನೇಹಿತರೆ, ನೀವು ಸಿಹಿಯನ್ನು ಹಂಚುವಂಥ ಸಮಯ ಕೂಡ ಬಂದಿದೆ. ಯಾಕಂದರೆ ಈ ಗ್ರಹಣದ ನಂತರ ಈ ರಾಶಿಯ ಜನರ ಜೀವನದಲ್ಲಿ ಸುಖ ಸಮೃದ್ಧಿಯಲ್ಲಿ ಇಂಪ್ರೂವ್ ಆಗೋದಷ್ಟೇ ಅಲ್ಲದೆ ಇನ್ನೊಂದೆಡೆ ಶಾಸ್ತ್ರದ ಅನುಸಾರವಾಗಿ ಇವರ ಪೂರ್ತಿ ಅದೃಷ್ಟವೇ ಬದಲಾಗುತ್ತಿದೆ. ಈ ಸೂರ್ಯಗ್ರಹಣದ ನಂತರ ಇವರ ಜೀವನದಲ್ಲಿ ಧನ ಸಂಪತ್ತಿನ ಆಗಮನ ಆಗುತ್ತದೆ ಅಂತಲೇ ಹೇಳ್ಬೋದು. ಈ ಗ್ರಹಣ ಮುಗಿದ ನಂತರ ಈ ರಾಶಿಯ ಜನರು ಏನೇ ನಿರ್ಧಾರಗಳನ್ನು ತೆಗೆದುಕೊಂಡರೋ ಅವುಗಳಲ್ಲಿ ಇವರು ಹೆಚ್ಚಿನ ಲಾಭಗಳನ್ನು ಕಾಣ್ತಾರೆ. ಈ ವಿಡಿಯೋದಲ್ಲಿ ನಾವು ನಿಮಗೆ 8 ಏಪ್ರಿಲ್ 2024 ಸೋಮವಾರದ ದಿನ ಯಾವ ಸಮಯಕ್ಕೆ ಸೂರ್ಯಗ್ರಹಣ ಶುರುವಾಗುತ್ತದೆ, ಎಷ್ಟು ಗಂಟೆಗೆ ಇದು ಸರಿಯಾಗಿ ಮುಗಿಯುತ್ತದೆ, ಈ ಸೂರ್ಯಗ್ರಹಣದ ಸಮಯದಲ್ಲಿ ಎಲ್ಲ ರಾಶಿಯ ಜನರು ಯಾವ ರೀತಿಯಾದ ಚಿಕ್ಕ ಪುಟ್ಟ ಉಪಾಯಗಳನ್ನು ಮಾಡಬಹುದಂತ ತಿಳಿಸ್ಕೊಡ್ತೀವಿ. ಶಾಸ್ತ್ರಗಳ ಅನುಸಾರವಾಗಿ ಈ ಉಪಾಯಗಳನ್ನು ಮಾಡಿದ್ರೆ ಇಲ್ಲಿ ನಿಮಗೆ ಜೀವನದಲ್ಲಿ ಎಲ್ಲ ರೀತಿಯ ಕಷ್ಟ ಸಮಸ್ಯೆಗಳಿಂದ ಮುಕ್ತಿ ಸಿಗೋದಷ್ಟೇ ಅಲ್ಲದೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸರಿ ಸಂಪತ್ತು ಸಿಗುತ್ತದೆ. ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಗ್ರಹಣ ಕಾಲದಲ್ಲಿ ಯಾವ ರೀತಿಯ ತಪ್ಪುಗಳನ್ನು ಮಾಡಬಾರ್ದಂತ ತಿಳಿಸ್ಕೊಡ್ತೀವಿ. ಯಾಕಂದರೆ ಗೊತ್ತಿದ್ದು ಗೊತ್ತಿಲ್ಲದೆಯೋ ಈ ತಪ್ಪುಗಳನ್ನು ನೀವು ಮಾಡಿದ್ರೆ ನೀವು ನಿಮ್ಮ ಜೀವನದಲ್ಲಿ ದುಃಖ ದಾರಿದ್ರ್ಯಗಳನ್ನು ಎದುರಿಸಬಹುದು. ಸ್ನೇಹಿತರೆ, ಉದಾಹರಣೆಗಾಗಿ ನಿಮ್ಮ ಜೀವನದಲ್ಲಿ ಹಣಕಾಸು ಬರೋದು ನಿಂತು ಹೋಗಿರುತ್ತೆ, ನಿಮ್ಮ ಅದೃಷ್ಟ ನಿಮಗೆ ಸಾಥ್ ಕೊಡೋದಿಲ್ಲ, ನಿಮ್ಮ ವ್ಯಾಪಾರ ನಿಂತು ಹೋಗಿರುತ್ತೆ, ಅನಾರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇರಬಹುದು, ಬೇರೆಯವರು ನಿಮ್ಮ ಮೇಲೆ ಕೆಟ್ಟದ್ದನ್ನು ಮಾಡಿರಬಹುದು, ಅಥವಾ ನಿಮ್ಮ ಸಮಸ್ಯೆ ಹೇಗೆ ಇರಲಿ ಒಂದು ವೇಳೆ ಜ್ಯೋತಿಷ್ಯದ ಅನುಸಾರವಾಗಿ ಗ್ರಹಣ ಕಾಲದಲ್ಲಿ ಈ ಚಿಕ್ಕ ಚಿಕ್ಕ ಉಪಾಯಗಳನ್ನು ಮಾಡಿದರೆ ಖಂಡಿತವಾಗಿ ಆ ಉಪಾಯದ ಲಾಭ ನಿಮಗೆ ಸಿಗುತ್ತದೆ. ನಿಮಗೆ ನಿಮ್ಮ ಜೀವನದ ಎಲ್ಲ ಪ್ರಕಾರದ ಕಷ್ಟಗಳಿಂದ ಮುಕ್ತಿ ಕೂಡ ಸಿಗುತ್ತದೆ. ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ಒಂದೊಂದಾಗಿ ತಿಳಿಸ್ಕೊಡ್ತೀವಿ. ಆನಂತರ ಈ ಗ್ರಹಣ ಆದ ಮೇಲೆ ಯಾವ ರಾಶಿಯ ಜನರ ಅದೃಷ್ಟ ಬದಲಾಗುತ್ತಿದೆ ಅನ್ನೋದನ್ನು ತಿಳಿಸ್ಕೊಡ್ತೀವಿ. ವಿಡಿಯೋ ಮುಂದುವರಿಸೋ ಮುನ್ನ ನಿಮ್ಮ ಮೇಲೆ ಸೂರ್ಯದೇವರ ಕೃಪೆ ಇರಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಸೂರ್ಯದೇವ ಅಂತ ಬರೆಯೋದು ಒಂದು ಲೈಕನ್ನು ನೀಡಿರಿ. ಹಾಗೆ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿರಿ. ಜೊತೆಗೆ ನಿಮ್ಮ ಹೆಸರು ರಾಶಿಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಯಾವುದಾದ್ರೂ ಉಪಾಯಗಳಿದ್ದರೆ ರಿಪ್ಲೈ ಮಾಡಿ ತಿಳಿಸ್ತೀವಿ ಅಥವಾ ಹೊಸ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ವರ್ಷದ ಈ ಮೊದಲನೆಯ ಸೂರ್ಯಗ್ರಹಣ ಸಾಮಾನ್ಯವಾದ ಸೂರ್ಯಗ್ರಹಣ ಆಗೋದಿಲ್ಲ. ಇದು ಅಮಾವಾಸ್ಯೆಯ ದಿನ 8 ಏಪ್ರಿಲ್ ಸೋಮವಾರದ ದಿನವೇ ಹಿಡಿಯುತ್ತದೆ. ಯಾವ ಪ್ರದೇಶದಲ್ಲಿ ಸೂರ್ಯಗ್ರಹಣ ಹಿಡಿಯುತ್ತದೆಯೋ ಆ ಸಮಯದಲ್ಲಿ ಸ್ವಲ್ಪ ಸಮಯದ ತನಕ ಭೂಮಿಯ ಮೇಲೆ ಪೂರ್ತಿಯಾಗಿ ಕತ್ತಲು ಆವರಿಸಿಕೊಳ್ಳುತ್ತದೆ. ಧಾರ್ಮಿಕ ನಂಬಿಕೆಯ ಅನುಸಾರವಾಗಿ ಈ ಸಮಯದಲ್ಲಿ ಅದೆಷ್ಟೆಲ್ಲ ದೈವಿಕ ಶಕ್ತಿಗಳಿರುತ್ತವೆಯೋ ಅವರ ಪ್ರಭಾವಗಳೆಲ್ಲ ಶೂನ್ಯಕ್ಕೆ ಸಮಾನವಾಗಿರುತ್ತವೆ. ಈ ವರ್ಷದ ಮೊದಲ ಸೂರ್ಯಗ್ರಹಣ 8 ಏಪ್ರಿಲ್ ದಿನ ರಾತ್ರಿ 9:12 ಶುರುವಾಗುತ್ತದೆ. ಇದರ ಮುಕ್ತಾಯ ರಾತ್ರಿ 2:22 ಆಗುತ್ತದೆ. ಹಾಗಾಗಿ ಗ್ರಹಣದ ಪೂರ್ಣ ಕಾಲಾವಧಿ 5 ಗಂಟೆಗಳು ಆಗಿರುತ್ತದೆ. ಈ ಸೂರ್ಯಗ್ರಹಣ ನಮ್ಮ ಭಾರತ ದೇಶದಲ್ಲಂತೂ ಕಾಣುವುದಿಲ್ಲ. ಆದರೆ ಈ ಸೂರ್ಯಗ್ರಹಣ ಒಂದು ಖಗೋಳಿಕ ಘಟನೆಯೂ ಆಗಿದೆ. ಇದರ ಪ್ರಭಾವ ಪ್ರತ್ಯಕ್ಷ ಆಗಲಿ ಅಪ್ರತ್ಯಕ್ಷ ರೂಪದಲ್ಲಿ ಭೂಮಿಯ ಮೇಲಿರುವಂಥ ಎಲ್ಲ ಜೀವರಾಶಿಗಳ ಮೇಲೆ ಇರುತ್ತದೆ. ಹಾಗಾಗಿ ಈ ಸಮಯದಲ್ಲಿ ನೀವು ಏನೇ ಉಪಾಯಗಳನ್ನು ಪ್ರಯೋಗಗಳನ್ನು ಮಾಡಿದ್ರೂ ಯಾವುದೇ ಕಾರಣಕ್ಕೂ ಅವು ವ್ಯರ್ಥವಾಗಿ ಹೋಗೋದಿಲ್ಲ. ಆ ಉಪಾಯದ ಲಾಭ ಖಂಡಿತವಾಗಿ ನಿಮಗೆ ಸಿಗುತ್ತದೆ. ಸ್ನೇಹಿತರೆ, ಯಾವಾಗ ಸೂರ್ಯಗ್ರಹಣ ಹಿಡಿಯುತ್ತದೆಯೋ ಆಗ ಸೂರ್ಯದೇವರು ತಮ್ಮ ರಾಶಿಯಲ್ಲಿ ಪರಿವರ್ತನೆ ಮಾಡಿಕೊಳ್ತಾರೆ. ಇದರ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷ ಪ್ರಭಾವ ಎಲ್ಲ 12 ರಾಶಿಯ ಜನರ ಮೇಲೆ ಇರುತ್ತದೆ. ಒಂದು ವೇಳೆ ನಿಮಗೆ ಸೂರ್ಯನ ರಾಶಿಯ ಬಗ್ಗೆ ಗೊತ್ತಿಲ್ಲ ಅಂದರೆ ಹೇಳ್ತೀವಿ ಕೇಳಿ. ಸೂರ್ಯ ರಾಶಿಯು ಒಬ್ಬ ವ್ಯಕ್ತಿಯ ಭಾಗ್ಯಕ್ಕೆ ಸಂಬಂಧಪಟ್ಟಿರುತ್ತದೆ. ಆದರೆ ಯಾವ ವ್ಯಕ್ತಿಯ ಕುಂಡಲಿಯಲ್ಲಿ ಸೂರ್ಯಗ್ರಹದ ಸ್ಥಿತಿಯು ಚೆನ್ನಾಗಿರುತ್ತದೆಯೋ ಅಂಥವರ ಅದೃಷ್ಟ ಅವರಿಗೆ ಸಾಥ್ ಕೊಡ್ತಾ ಇರುತ್ತೆ. ಹೇಗೆ ಸೂರ್ಯಗ್ರಹಣ ಹಿಡಿಯುತ್ತದೆಯೋ ಆಗ 6 ರಾಶಿಯ ಜನರ ಅದೃಷ್ಟ ಪೂರ್ತಿಯಾಗಿ ಬದಲಾಗುತ್ತದೆ. ಅದರ ಬಗ್ಗೆಯೇ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಸೂರ್ಯಗ್ರಹಣದ ಕಾಲದಲ್ಲಿ ಕೆಲವು ಉಪಾಯಗಳನ್ನು ನೀವು ಮಾಡಿದ್ರೆ ಖಂಡಿತವಾಗಿ ಅದರ ಲಾಭ ನಿಮಗೆ ಸಿಗುತ್ತದೆ. ಆನಂತರ ಗ್ರಹಣ ಮುಗಿದ ನಂತರ ಯಾವ ರಾಶಿಯ ಜನರ ಅದೃಷ್ಟ ಬದಲಾಗುತ್ತದೆ ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ಇಲ್ಲಿ ಎಷ್ಟು ಸಮಯದ ತನಕ ಸೂರ್ಯಗ್ರಹಣ ಹಿಡಿದಿರುತ್ತದೆಯೋ ಇಲ್ಲಿ ಒಂದು ಮಾತನ್ನು ವಿಶೇಷವಾಗಿ ನೆನಪಿನಲ್ಲಿಟ್ಕೊಳ್ಳಿ. ಈ ಸಮಯದಲ್ಲಿ ಮನೆಯಲ್ಲಿ ನೀವು ಅಡುಗೆಯನ್ನು ಮಾಡಬಾರದು. ಈ ಸಮಯದಲ್ಲಿ ಊಟವನ್ನು ಸಹ ಮಾಡಬಾರದು. ಎರಡನೇದಾಗಿ ಮನೆಯಲ್ಲಿ ಅದೆಷ್ಟೆಲ್ಲ ಮಹಿಳೆಯರಿರ್ತಾರೋ ಈ ಒಂದು ಮಾತನ್ನು ನೆನಪಿಟ್ಕೊಳ್ಳಿ. ಅದು ಎಷ್ಟು ಹೊತ್ತಿನವರೆಗೆ ಗ್ರಹಣ ಹಿಡಿದಿರುತ್ತದೆಯೋ ಆ ಸಮಯದಲ್ಲಿ ತಲೆ ಕೂದಲುಗಳನ್ನು ಬಾಚಬಾರದು.
ನಮ್ಮ ವೇದ ಪುರಾಣಗಳಲ್ಲಿ ಈ ರೀತಿ ಮಾಡೋದು ಅತ್ಯಂತ ಅಶುಭ ಅಂತ ತಿಳಿಸಿದ್ದಾರೆ. ಇದೇ ರೀತಿಯಾಗಿ ಸೂರ್ಯಗ್ರಹಣ ಎಷ್ಟು ಹೊತ್ತಿನವರೆಗೆ ಹಿಡಿದಿರುತ್ತದೆಯೋ ಅಷ್ಟು ಸಮಯದ ತನಕ ಮನೆಯಲ್ಲಿ ಕತ್ತರಿ, ಚಾಕು, ಸೂಜಿ, ದಾರ ಪೋಣಿಸೋದಾಗಲಿ, ತಲೆ ಕೂದಲುಗಳನ್ನು ಬಾಚೋದು, ಉಗುರುಗಳನ್ನು ಕತ್ತರಿಸೋದು, ತಲೆ ಕೂದಲುಗಳನ್ನು ಕತ್ತರಿಸೋದಾಗಲಿ ಈ ರೀತಿಯ ಕೆಲಸಗಳನ್ನು ಮಾಡಬಾರದು. ಇಲ್ಲವಾದರೆ ಇದರ ಕೆಟ್ಟ ಪ್ರಭಾವ ನೇರವಾಗಿ ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಬೀಳುತ್ತದೆ. ಒಂದು ವೇಳೆ ನಿಮಗೇನಾದರೂ ಮದುವೆಯಾಗಿದ್ದರೆ ಗ್ರಹಣ ಕಾಲದಲ್ಲಿ ಮರೆತರೂ ಶಾರೀರಿಕ ಸಂಬಂಧವನ್ನು ಮಾಡಬಾರದು. ಎಲ್ಲಕ್ಕಿಂತ ಮೊದಲು ಈಗ ಸಾಲದಿಂದ ಮುಕ್ತಿ ಪಡೆಯುವಂಥ ಉಪಾಯವನ್ನು ಹೇಳ್ತೀವಿ ಕೇಳಿ. ಉದಾಹರಣೆಗಾಗಿ ಎಲ್ಲಾದರೂ ಒಂದು ಕಡೆಯಿಂದ ನೀವು ಹಣವನ್ನು ಪಡೆದಿದ್ರೆ ಆ ಸಾಲವನ್ನು ಮರಳಿ ನಿಮ್ಮಿಂದ ಕೊಡಲು ಸಾಧ್ಯವಾಗ್ತಾ ಇರೋದಿಲ್ಲ. ಇಂಥ ಸ್ಥಿತಿಯಲ್ಲಿ ರಾತ್ರಿ ಯಾವಾಗ 9 ಗಂಟೆಯ ನಂತರ ಸೂರ್ಯಗ್ರಹಣ ಶುರುವಾಗುತ್ತದೆಯೋ ಇಲ್ಲಿ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿರಿ. ನಿಮ್ಮ ಬಲಗೈಯಿಂದ ಒಂದು ಮುಷ್ಟಿಗೆ ಲವಂಗಗಳನ್ನು ಅದರಲ್ಲಿ ಹಾಕಬೇಕು. ನಂತರ ಇದನ್ನು ಗಂಟು ಕಟ್ಟಿರಿ. ನಂತರ ಇದನ್ನು ಗ್ರಹಣ ಪ್ರಾರಂಭ ಆಗುವ ಮುನ್ನ ದೇವರ ಕೋಣೆಯ ಒಳಗಡೆ ಇಡಬೇಕು. ಮಾರನೇ ದಿನ ಅಂದರೆ 9 ಏಪ್ರಿಲ್ ದಿನ ಇದೇ ಗಂಟನ್ನು ತೆಗೆದುಕೊಂಡು ಯಾವುದಾದ್ರೂ ದೇವಸ್ಥಾನದ ಹತ್ತಿರ ಹೋಗಿ ಅಲ್ಲಿ ಕುಳಿತಿರುವಂಥ ಭಿಕ್ಷುಕರಿಗೆ, ಬಡವರಿಗೆ ದಾನವಾಗಿ ಕೊಡಬೇಕು. ಕೇವಲ ಇಷ್ಟು ಮಾಡಿದ್ರು ಹಣಕಾಸಿಗೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆಗಳು ದೂರ ಆಗುತ್ತವೆ. ಇದಾದ ನಂತರ ಒಂದು ವೇಳೆ ನಿಮ್ಮ ಮನೆಯ ಮೇಲೆ ಯಾರು ಸಹ ಆಚೆ ಇರುವಂಥ ಜನರು ಕೆಟ್ಟ ಕ್ರಿಯೆಗಳನ್ನು, ಮಾಟಮಂತ್ರದಂಥ ತೊಂದರೆಗಳನ್ನು ನಿಮ್ಮ ಮೇಲೆ ಮಾಡಬಾರದಂತ ನೀವು ಇಷ್ಟಪಡ್ತಾ ಇದ್ರೆ ಇದಕ್ಕಾಗಿ ಗ್ರಹಣದ ದಿನ ಒಂದು ಚಿಕ್ಕ ಕೆಲಸವನ್ನು ಮಾಡಿರಿ. ಈ ಗ್ರಹಣದ ದಿನ ಒಂದು ತೆಂಗಿನಕಾಯಿಯನ್ನು ಮನೆಗೆ ಖರೀದಿ ಮಾಡಿ ತರಬೇಕು. ಯಾವಾಗ ರಾತ್ರಿ ಸೂರ್ಯಗ್ರಹಣ ಶುರುವಾಗುತ್ತದೆಯೋ ಅದಕ್ಕೂ ಮುನ್ನ ಈ ತೆಂಗಿನಕಾಯಿಯನ್ನು ಮನೆಯಲ್ಲಿರುವಂಥ ಎಲ್ಲ ಜನರಿಗೆ ಹಣೆಯಿಂದ ಸ್ಪರ್ಶ ಮಾಡಿಸಬೇಕು. ನಂತರ ಗ್ರಹಣ ಶುರು ಆಗುವ ಮುನ್ನ ಮನೆಯ ದೇವರ ಕೋಣೆಯ ಒಳಗಡೆ ಈ ತೆಂಗಿನಕಾಯಿಯನ್ನು ಇಡಬೇಕು. ಮಾರನೇ ದಿನ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವಂಥ ಪೂಜಾರಿಗಳಿಗೆ ಇದನ್ನು ಕೊಟ್ಟು ಬರಬೇಕು. ಕೇವಲ ಇಷ್ಟು ಮಾಡಿದ್ರೂ ಕೂಡ ನಿಮ್ಮ ಮನೆ ಬಂಧನಕ್ಕೆ ಒಳಗಾಗುತ್ತದೆ. ಆಚೆ ಇರುವಂಥ ಕೆಟ್ಟ ಶಕ್ತಿಗಳ ಪ್ರಭಾವ ನಿಮ್ಮ ಮನೆಯ ಮೇಲೆ, ನಿಮ್ಮ ಮನೆಯ ಜನರ ಮೇಲೆ ಬೀಳೋದಿಲ್ಲ. ಶಾಸ್ತ್ರಗಳಲ್ಲಿ ಈ ರೀತಿಯಾಗಿ ಬರೆದಿದ್ದಾರೆ. ಸೂರ್ಯಗ್ರಹಣ ಮುಗಿದ ಮಾರನೇ ದಿನ ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿಗಳು ತಮ್ಮ ಮನೆಗೆ ಸದಾ ಪುಷ್ಪ ಹೆಸರಿನ ಸಸ್ಯವನ್ನು ತೆಗೆದುಕೊಂಡು ಬಂದು ನೆಟ್ಟರೆ ಆ ವ್ಯಕ್ತಿಯ ಮನೆಯಲ್ಲಿ ಅಷ್ಟಲಕ್ಷ್ಮಿಯರ ವಾಸ ಆಗುತ್ತದೆ. ಯಾಕಂದರೆ ಸದಾ ಪುಷ್ಪ ಸಸ್ಯದಲ್ಲಿ ತಾಯಿ ಲಕ್ಷ್ಮೀದೇವಿಯ ಅಷ್ಟಲಕ್ಷ್ಮಿಯರ ವಾಸ ಇರುತ್ತದೆ. ಸದಾ ಪುಷ್ಪ ಸಸ್ಯವನ್ನು ಮನೆಗೆ ತಂದಾಗ ಪೂರ್ವ ದಿಕ್ಕಿನತ್ತ ಹಚ್ಚಬೇಕು. ಪ್ರತಿದಿನ ಅದಕ್ಕೆ ನೀರನ್ನು ಹಾಕಬೇಕು. ಇನ್ನು ಅದೃಷ್ಟಶಾಲಿ ರಾಶಿಯ ಜನರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿಯ ತನಕ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ರಾಶಿಯ ಹೆಸರನ್ನು ಬರೆದಿಲ್ಲ ಅಂದರೆ ಈಗಲೇ ಬರೆಯಿರಿ. ಎಲ್ಲಕ್ಕಿಂತ ಮೊದಲನೆಯ ಅದೃಷ್ಟಶಾಲಿ ರಾಶಿಯು ಮಕರ ರಾಶಿ. ಒಂದು ವೇಳೆ ನಿಮ್ಮ ರಾಶಿ ಮಕರ ರಾಶಿ ಆಗಿದ್ದರೆ ಈ ಸೂರ್ಯಗ್ರಹಣದ ನಂತರ ಇಲ್ಲಿ ನಿಮ್ಮ ಅದೃಷ್ಟ ಪ್ರಬಲಗೊಳ್ಳುತ್ತದೆ. ನವಗ್ರಹಗಳು ನಿಮಗೆ ಸಾಥ್ ಕೊಡಲು ಶುರು ಮಾಡುತ್ತವೆ. ಒಂದು ವೇಳೆ ನೀವು ನೌಕರಿ ತಯಾರಿ ಮಾಡ್ತಾ ಇದ್ದರೆ ನಿಮ್ಮ ಮನಸ್ಸಿಚ್ಛೆಯ ನೌಕರಿ ಕೂಡ ಸಿಗುತ್ತದೆ. ಭಗವಂತನಾದ ಸೂರ್ಯದೇವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಒಂದು ಉತ್ತಮವಾದ ಯಾವ ರೀತಿಯ ಸಮಯ ಬರುತ್ತಿದೆ ಅಂದರೆ ಮುಂಬರುವಂಥ ಸಮಯದಲ್ಲಿ ನೀವು ಮಾಡುತ್ತಿರುವಂಥ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಾ. ಮುಂದಿನ ಅದೃಷ್ಟಶಾಲಿ ರಾಶಿಯು ತುಲಾ ರಾಶಿ. ಒಂದು ವೇಳೆ ನೀವೇನಾದರೂ ಅನಾರೋಗ್ಯ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದರೆ ಈ ಗ್ರಹಣದ ನಂತರ ನಿಮಗೆ ಅನಾರೋಗ್ಯ ಸಮಸ್ಯೆಯಿಂದ ಮುಕ್ತಿ ಕೂಡ ಸಿಗುತ್ತದೆ. ಒಂದು ವೇಳೆ ನೀವು ಯಾವುದಾದ್ರೂ ಬಿಸ್ನೆಸ್ ಆಗಲಿ ವ್ಯಾಪಾರಗಳನ್ನು ಮಾಡ್ತಾಯಿದ್ರೆ ಅವುಗಳಲ್ಲಿ ನೀವು ಇಂಪ್ರೂವ್ಮೆಂಟನ್ನು ಕಾಣ್ತೀರಾ. ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಆಗಮನದ ಹಲವಾರು ದಾರಿಗಳು ತೆರೆದುಕೊಳ್ಳುತ್ತವೆ ಅಂತಲೇ ಹೇಳ್ಬೋದು. ನಿಮ್ಮ ಜೀವನದಲ್ಲಿ ಬಂದಿರುವಂಥ ಹಣಕಾಸಿನಲ್ಲಿ ವೃದ್ಧಿ ಕೂಡ ಆಗುತ್ತದೆ. ಶಿವನ ಆಶೀರ್ವಾದದಿಂದ ನವಗ್ರಹಗಳು ನಿಮಗೆ ಸಾಥ್ ಕೊಡಲು ಶುರು ಮಾಡುತ್ತವೆ. ಇಲ್ಲಿ ನೀವು ವಿದೇಶದ ಪ್ರಯಾಣ ಕೂಡ ಮಾಡಬಹುದು. ಸಮಾಜದಲ್ಲಿ ಗೌರವ ಘನತೆಯಲ್ಲಿ ವೃದ್ಧಿ ಕೂಡ ಕಾಣ್ತೀರಾ. ಒಂದು ವೇಳೆ ಶೇರ್ ಮಾರ್ಕೆಟ್ನಂಥ ವಿಷಯಗಳಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಅವುಗಳಲ್ಲೂ ಕೂಡ ಲಾಭಗಳನ್ನು ಕಾಣಬಹುದು. ಇನ್ನು ಮೇಷರಾಶಿಯ ಜನರಲ್ಲಿ ಸೂರ್ಯದೇವರ ಆಶೀರ್ವಾದದಿಂದ ಈ ಗ್ರಹಣ ಮುಗಿದ ನಂತರ ಒಳ್ಳೆಯ ಪರಿಣಾಮಗಳು ಕಾಣುತ್ತಿವೆ. ನೌಕರಿ ಹುಡುಕುತ್ತಿರುವಂಥ ಜನರಿಗೆ ನೌಕರಿ ಸಿಗಬಹುದು. ವ್ಯಾಪಾರ ಹಾಗೂ ಬಿಸ್ನೆಸ್ ಮಾಡುವಂಥ ಜನರಿಗೂ ಕೂಡ ಉತ್ತಮವಾದ ಲಾಭಗಳು ದೊರೆಯಲಿವೆ. ಮೇಷರಾಶಿಯ ಜನರಲ್ಲಿ ವಿವಾಹದ ಯೋಗ ಕೂಡ ಬರುತ್ತಿದೆ. ಇವರಿಗೆ ಆಕಸ್ಮಿಕ ಧನ ಪ್ರಾಪ್ತಿಯೂ ಆಗುತ್ತದೆ. ಇನ್ನು ಕನ್ಯಾ ರಾಶಿ, ಸೂರ್ಯದೇವರ ಅನುಗ್ರಹದಿಂದ ಈ ಗ್ರಹಣ ಮುಗಿದ ನಂತರ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಬರುತ್ತಿವೆ ಅಂತಲೇ ಹೇಳ್ಬೋದು. ಹಣಕಾಸಿನ ವಿಷಯದಲ್ಲಿ ನೀವು ಒಳ್ಳೆಯ ಇಂಪ್ರೂವ್ಮೆಂಟನ್ನು ಕಾಣ್ತೀರಾ. ಒಂದು ವೇಳೆ ನೀವು ಯಾವುದಾದ್ರೂ ಬಿಸ್ನೆಸ್ ಆಗಲಿ ವ್ಯಾಪಾರವನ್ನು ಶುರು ಮಾಡಿದ್ರು ಅದರಲ್ಲಿ ತುಂಬ ಉತ್ತಮವಾದ ಲಾಭಗಳನ್ನು ಕಾಣ್ತೀರಾ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ, ಹಾಗೆ ನಿಮ್ಮ ರಾಶಿಯ ಹೆಸರನ್ನು ಬರೆಯಿರಿ. ಧನ್ಯವಾದಗಳು.